ಕೊಲೆ ಆರೋಪ ದರ್ಶನ್ಗೆ ಮತ್ತೊಂದು ಟೆನ್ಷನ್. ಈಗ ಕೊಲೆ ಆರೋಪದ ಬೆನ್ನಲ್ಲೇ ಈಗ ದರ್ಶನ್ಗೆ ಮತ್ತೊಂದು ಟೆನ್ಷನ್. ಪೊಲೀಸ್ ಕಸ್ಟಡಿಯಲ್ಲಿರುವ ದಾಸನಿಗೆ ತೀವ್ರ ವಿಚಾರಣೆ ಕೂಡ ನಡೀತಾ ಇದೆ. ಏನೇ ಕೇಳಿದ್ರು ಗೊತ್ತೇ ಇಲ್ಲ ಅಂತಿದ್ದಾರಂತೆ ನಟ ದರ್ಶನ್. ಪೊಲೀಸರ ಮಾತಿಗೆ ಸ್ಯಾಂಡಲ್ವುಡ್ ಸುಲ್ತಾನ ನೋ ರಿಯಾಕ್ಷನ್. ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಎದ್ದು ಕೂತಿದ್ರಂತೆ. ಪೊಲೀಸರ ತೀವ್ರ ವಿಚಾರಣೆಯಿಂದ ದರ್ಶನ್ ವಿಚಲಿತರಾಗಿದ್ದಾರೆ. ಬಂಧನ ಆಗಿರುವ ಮೊದಲ ದಿನವಿದ್ದ ಗತ್ತು ಈಗ ಇಲ್ಲ. ನಿರಂತರ ವಿಚಾರಣೆ. ಹೀಗಾಗಿ ಕೊಲೆ ಮಾಡಿದಂಥ ಆರೋಪಿ ದರ್ಶನ್ ಈಗ ವಿಚಲಿತರಾಗಿದ್ದಾರೆ. ಏನು ಗತ್ತು, ಏನು ಗಾಂಭೀರ್ಯ, ಸಿನಿಮಾದಲ್ಲಿ ಹೇಗೆ ಕಾಣಿಸ್ತಾ ಇದ್ರು ಒಬ್ಬ ಹೀರೋ ಆಗಿ, ನಿಜ ಜೀವನದಲ್ಲೂ ಕೂಡ ಅದೇ ಗತ್ತು ಗಾಂಭೀರ್ಯದಿಂದ ಇರ್ತಾ ಇದ್ದಂಥ ಈ ಸುಲ್ತಾನ ಈಗ ಕಂಪ್ಲೀಟ್ ಡೌನ್ ಆಗಿದ್ದಾರೆ. ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಎದ್ದು ಕೂತಿದ್ದಾರೆ. ಯಾರಿಗೆ ಬರುತ್ತೆ ನಿದ್ದೆ? ಹೇಗೆ ಬರುತ್ತೆ ನಿದ್ದೆ? ಸಾಧ್ಯನೇ ಇಲ್ಲ. ಮಾಡಿದ್ದುಣ್ಣೋ ಮಾರಾಯ, ಹುರಿದವನಿಗೆ ಅರ್ಧ ಹೋಳಿಗೆ ಅಂತಾರಲ್ಲ, ಹಂಗೆ ಈಗೆಲ್ಲ ಡೌನ್ ಆಗ್ತಾ ಇದೆ. ಇಷ್ಟು ದಿನಗಳ ಕಸ್ಟಡಿಯಲ್ಲಿ ತೀವ್ರ ವಿಚಾರಣೆ ಕೂಡ ನಡೀತಾ ಇದ್ದು, ಸಮ್ಟೈಮ್ಸ್ ಪೊಲೀಸರ ಯಾವುದೇ ವಿಚಾರಣೆಗಳಿಗೂ ಕೂಡ ನನಗೇನು ಗೊತ್ತಿಲ್ಲ ಅಂತ ನಟ ದರ್ಶನ್ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಆರಂಭದಲ್ಲಿ ಅವ್ರನ್ನ ವಶಕ್ಕೆ ಪಡೆದಂಥ ಸಂದರ್ಭದಲ್ಲಿ ಅವರಲ್ಲಿದ್ದಂಥ ಗತ್ತು ಈಗ ಇಳಿದಿದೆ. ಈ ಹಿನ್ನೆಲೆ ಈಗ ನಟ ದರ್ಶನ್ ಪೊಲೀಸರ ಮುಂದೆ ಕಂಪ್ಲೀಟ್ ಆಗಿ ಸರೆಂಡರ್. ಮಾತಾಡೋಕ್ಕೆ ಮಾತೇ ಇಲ್ಲ. ಮಾತಾಡಿದಷ್ಟು ಸಂಕಷ್ಟ. ಕೊಲೆ ಮಾಡುವ ಸಂದರ್ಭದಲ್ಲಿ ಇದ್ದಂಥ ಆ ಕ್ರೌರ್ಯ ಈಗ ಕಟ್ಟಿ ಹಾಕಲಾಗಿದೆ. ಎಂಥ ದೊಡ್ಡ ಸ್ಟಾರೇ ಆಗಿರಲಿ, ಎಂಥ ದೊಡ್ಡ ವ್ಯಕ್ತಿನೇ ಆಗಿರಲಿ, ತಪ್ಪು ಮಾಡಿದ ಮೇಲೆ ಶಿಕ್ಷೆ ಆಗಬೇಕು. ಈಗ ನಟ ದರ್ಶನ್ಗೂ ಕೂಡ ಆಗ್ತಾ ಇರೋದದೇ. ನಾನು ಬಲಾಢ್ಯ ಅಂದ ಮಾತ್ರಕ್ಕೆ ಏನು ಬೇಕಾದರೂ ಮಾಡಿದರೆ ನಡೆಯುತ್ತೆ ಅನ್ನುವಂಥ ಸಾಕಷ್ಟು ಜನರಿಗೆ ಈ ಘಟನೆ ಬಹಳ ದೊಡ್ಡ ಮಟ್ಟದಲ್ಲಿ ಪಾಠ ಕಲಿಸುತ್ತೆ. ಕೇವಲ ನಟ ದರ್ಶನ್ ಮಾತ್ರ ಅಲ್ಲ, ಅವರ ಜೊತೆ ಇದ್ದಂಥ ಎಲ್ಲರಿಗೂ ಕೂಡ ಈಗ ಸಂಕಷ್ಟ ಎದುರಾಗಿದೆ. ಈಗ ಡಿ ಗ್ಯಾಂಗ್ನ ಏನು ಆರೋಪಿಗಳಿದ್ದಾರೆ, ಆ ಎಲ್ಲ ಆರೋಪಿಗಳು ಕೂಡ ಸ್ಟೇಷನ್ನಲ್ಲಿ ಕಂಪ್ಲೀಟ್ ಆಗಿ ಪೊಲೀಸರ ವಿಚಾರಣೆಗೆ ಸಹಕರಿಸಬೇಕಾಗಿದೆ. ಸಾಕಷ್ಟು ಎವಿಡೆನ್ಸ್ಗಳು ಈಗ ಪೊಲೀಸರಿಗೆ ಸಿಕ್ಕಿರುವಂಥದ್ದು. ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರುವಂಥ ಎಲ್ಲ ಎವಿಡೆನ್ಸ್ಗಳನ್ನು ಈಗ ಪೊಲೀಸರು ಕಲೆ ಹಾಕಿದ್ದಾರೆ. ಈ ಗ್ಯಾಂಗ್ ಏನಿದೆ, ಆ ಗ್ಯಾಂಗ್ನ ಕೊಲೆ ಕೇಸ್ನಲ್ಲಿ ಯಾರು ಕೂಡ ತಪ್ಪಿಸಿಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆ ಮಟ್ಟಿಗಿನ ವಿಚಾರಗಳು, ಎವಿಡೆನ್ಸ್ಗಳು, ಸಾಕ್ಷಿಗಳು ಲಭ್ಯ ಆಗಿದೆ ಪೊಲೀಸರಿಗೆ. ತಪ್ಪಿಸಿಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಒಂದೆರಡಲ್ಲ, ಸಾಕಷ್ಟು ಸಾಕ್ಷಿಗಳು ಈ ಪ್ರಕರಣದಲ್ಲಿ ಈಗ ಪೊಲೀಸರಿಗೆ ಸಿಕ್ಕಿರುವಂಥದ್ದು.
ಕೊಲೆ ಕೇಸಿಂದ ನಟ ದರ್ಶನ್ ಮತ್ತು ಟೀಮ್ ಯಾವುದೇ ಕಾರಣಕ್ಕೂ ಕೂಡ ಹೊರಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಆ ಮಟ್ಟಿಗಿನ ಎವಿಡೆನ್ಸ್ ಈಗ ಪೊಲೀಸರು ಕಲೆ ಹಾಕಿದ್ದಾರೆ. ಭಾರಿ ದೊಡ್ಡ ಮಟ್ಟದಲ್ಲಿ ಎವಿಡೆನ್ಸ್ ಅನ್ನು ಕಲೆ ಹಾಕಿರುವಂತ ಪೊಲೀಸ್ ಅಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆಯಾಮದಲ್ಲೂ ಕೂಡ ಈಗ ಸಾಕ್ಷಿಗಳನ್ನು ಕಲೆ ಹಾಕಿರುವಂಥದ್ದು. ಕೋರ್ಟು ಯಾರಿಗೆ ಶಿಕ್ಷೆ ಕೊಡಬೇಕು ಅಂದರೆ ಸಾಕ್ಷಿಯನ್ನು ಮುಖ್ಯವಾಗಿ ಪರಿಗಣಿಸುತ್ತೆ. ಈಗ ಸಿಕ್ಕಿರುವಂಥ ಸಾಕ್ಷಿಗಳೇನಿದ್ದಾವೆ ಆ ಸಾಕ್ಷಿಗಳೇ ಸಾಕು ನಟ ದರ್ಶನ್ ಮತ್ತು ಅವರ ಟೀಮ್ ಜೈಲಲ್ಲಿ ಮುದ್ದೆ ಮುರಿಯೋಕೆ. ದರ್ಶನ್, ಪವಿತ್ರ ಗೌಡ, ನಾಗರಾಜ್, ವಿನಯ್ 6 ಮಂದಿ ಒಟ್ಟು ಈ ಆರೋಪಿ ಸ್ಥಾನದಲ್ಲಿರುವಂಥ ಆ ಎಲ್ಲರ ಪೈಕಿ 6 ಮಂದಿಯ ಲೊಕೇಶನ್ ಏನು ಮೊಬೈಲ್ ಟವರ್ ಲೊಕೇಶನ್ ಏನಿದೆ ಅದು ಟ್ರೇಸ್ ಆಗಿದೆ. ದರ್ಶನ್, ಪವಿತ್ರ ಗೌಡ, ನಾಗರಾಜ್, ವಿನಯ್ ಸೇರಿ 6 ಮಂದಿಯ ಟವರ್ ಡಂಪ್ ಆಗಿದೆ. ಕೊಲೆಯ ನಂತರ 2 ಆರೋಪಿಗಳು ಪೊಲೀಸ್ ಅಧಿಕಾರಿಗಳ ಜೊತೆ ಕೃತ್ಯದ ಬಗ್ಗೆ ಸಂಚು ಮಾಡಿದ್ದಾರೆ. ಪೊಲೀಸರಿಂದನೇ ಐಡಿಯಾಗಳನ್ನು ಪಡ್ಕೊಂಡು ಈ ಪ್ರಕರಣದಿಂದ ಪಾರಾಗಬೇಕು ಅಂತ ಪ್ರಯತ್ನ ಮಾಡಿರೋದು. ಕಾರ್ತಿಕ್, ಕೇಶವ್, ನಿಖಿಲ್ ತಾವೇ ಕೊಲೆ ಮಾಡಿದ್ದಾಗಿ ಸರೆಂಡರ್ ಆಗಿದ್ದಾರೆ. ವಿಚಾರಣೆ ವೇಳೆ ಆರೋಪಿ ದೀಪಕ್ ಮೃತದೇಹ ಬಿಸಾಡೋಕ್ಕೆ 5 ಲಕ್ಷ ರೂಪಾಯಿ ಡೀಲ್, ಒಬ್ಬೊಬ್ಬರಿಗೆ 5 ಲಕ್ಷ, ಅದು ಅಡ್ವಾನ್ಸ್ ಅಷ್ಟೇ. ಅದು ಸರೆಂಡರ್ ಆದ್ರಿಗಿನ ಅವ್ರ ಕುಟುಂಬನೂ ನಾವೇ ನೋಡ್ಕೊತಿದ್ವಿ, ಅವರಿಗೆ ಇಂತಿಷ್ಟು ಅಮೌಂಟ್ ಅಂತ ಮುಂಚೆನೇ ರೇಟ್ ಫಿಕ್ಸ್ ಆಗಿತ್ತು. ಹಿಂಗೆಲ್ಲ ಡೀಲ್ ಮಾಡಿಕೊಳ್ಳಲಾಗಿತ್ತು. ಈಗ ನೋಡಿ, ಕೊಲೆ ಮಾಡಿದ್ದು ನಾವೇ ಅಂತ ಹೋಗಿ ತಪ್ಪೊಪ್ಪಿಕೊಂಡು ಬಿಟ್ರೆ ಪೊಲೀಸರು ನಂಬೋದಕ್ಕೆ ಅವರೇನೇನು ತಿಳಿದೇನೆ ಈ ಫೀಲ್ಡಿಗೆ ಬಂದಿರ್ತಾರ? ಬುದ್ಧಿ ಇಲ್ವಾ ಅವ್ರಿಗೇನು? ಇವ್ರು ಹೇಳಿದ ತಕ್ಷಣ ಎಲ್ಲ ಕೂಡ ನಂಬಿ ಆಯಿತು ಬಾಪ ನೀನೇ ಕೊಲೆ ಮಾಡಿದ್ಯಾ, ನಿನಗೆ ಶಿಕ್ಷೆ ಕೊಡಿಸ್ತೀವಿ ಅಂತೇಳಿ ಕರ್ಕೊಂಡು ಹೋಗ್ಬಿಡಕ್ಕೆ. ಆ ಒಂದು ಪ್ರಕರಣ ಈಗ ಹೇಗೆ ನಡೀತು, ಎಲ್ಲಿ ಯಾರು ಭಾಗಿಯಾಗಿದ್ರು, ಯಾರಿಂದ ಎಷ್ಟು ಹೇಟ್ ಬಿದ್ದಿದೆ, ಪ್ರತಿ ಒಂದನ್ನು ಕೆದಕ್ತಾ ಇದ್ದಾರೆ. ಯಾರ್ಯಾರಿಗೆ ಮೆಸೇಜ್ ಮಾಡಿದ್ರು, ಯಾರ್ಯಾರಿಗೆ ಕಾಲ್ ಮಾಡಿದ್ರು, ಕಿಡ್ನಾಪ್ ಮಾಡಿದ್ದು ಹೇಗೆ, ಎಲ್ಲದು ಡೀಟೇಲ್ಸ್ ಈಗ ಕಾಲ್ ಡೀಟೇಲ್ಸ್ ತೆಗಿತಾರೆ, ಲೊಕೇಶನ್ ಮೊಬೈಲ್ ಟವರ್ ಲೊಕೇಶನ್ ಟ್ರೇಸ್ ಮಾಡ್ತಾರೆ. ಈಗ ರೇಣುಕಾ ಸ್ವಾಮಿ ಏನಿದ್ದಾನೆ, ರೇಣುಕಾ ಸ್ವಾಮಿಯ ಮೊಬೈಲು ಮತ್ತು ಅವರ ಜೊತೆ ಯಾರಿದ್ರು ಅನ್ನೋದಕ್ಕೆ ಅವರ ಮೊಬೈಲ್ ಟ್ರೇಸ್ ಮಾಡಿದಾಗ ಅವ್ರ ಜೊತೆ ಯಾರಿದ್ರು ಅನ್ನೋದು ಈಗ ಬಾಯ್ ಬಿಡಿಸಿರ್ತಾರೆ. ಅವ್ರ ಮೊಬೈಲ್ ಟ್ರೇಸ್ ಮಾಡಿದಾಗ ಇವರೇ ಇದ್ರಾ ಇಲ್ಲ ಅನ್ನೋದಕ್ಕೂ ಎವಿಡೆನ್ಸ್ ಸಿಗುತ್ತೆ. ಎಲ್ಲ ಡಿಜಿಟಲ್ ಎವಿಡೆನ್ಸ್ಗಳೇ ಈಗ ಮುಖ್ಯವಾಗಿ ಈ ಪ್ರಕರಣದಲ್ಲಿ ಭಾರಿ ದೊಡ್ಡ ಮಟ್ಟದ ಸಾಕ್ಷಿಗಳಾಗ್ತವೆ. ಆ ಸಾಕ್ಷಿಗಳನ್ನು ಹಿಡಿದು ಈಗ ಪೊಲೀಸರು ಈ ಪ್ರಕರಣದ ಗಂಭೀರತೆಯನ್ನು ಭೇದಿಸಲಿದ್ದಾರೆ. ದರ್ಶನ್ ಹೇಳಿದಂತೆ ರೇಣುಕಾ ಸ್ವಾಮಿಯನ್ನು ಕರೆತರಲಾಗಿದೆ. RR ನಗರದ ಶೆಡ್ನಲ್ಲಿ ಮೃತ ರೇಣುಕಾ ಸ್ವಾಮಿಯ ರಕ್ತದ ಕಲೆಗಳನ್ನು ಶಾಂಪಲ್ ಪಡ್ಕೊಳ್ಳಲಾಗಿದೆ. ಫಿಂಗರ್ ಪ್ರಿಂಟು, ಫುಟ್ ಪ್ರಿಂಟು ಎಲ್ಲ